ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದಿಷ್ಟು ಅಮಟೆಕಾಯನ್ನು ಕೊಯ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಜೂನ್ ಜುಲೈ ಆಗಸ್ಟ್ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ಅಮಟೆಕಾಯಿ ಸಿಗುತ್ತೆ. ಅರ್ಧ ಗಂಟೆ ಮೊದಲು ಈ ಅಮಟೆಕಾಯಿನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಬಟ್ಟೆಯಿಂದ ನೀಟಾಗಿ ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಒಂದು 14ರಿಂದ 15 ಅಮಟೆಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಅಮಟೆಕಾಯನ್ನು ತುರ್ಕೊಂಡು ಆದಮೇಲೆ ಅದನ್ನು ಗಟ್ಟಿಯಾಗಿ ಹಿಂಡಿ ರಸ ತೆಕ್ಕೊಳ್ಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಇನ್ಸ್ಟಾದಲ್ಲಿ ಆದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ನಾನು ಈ ತುರ್ಕೊಂಡಿರೋಂತಹ ಅಮಟೆಕಾಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರು ಅಷ್ಟೇ ಫ್ರೆಂಡ್ಸ್, ತುಂಬ ಡ್ರೈ ಆಗಿ ಇಟ್ಕೊಳ್ಳಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಇಂಗನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸೂಜ್ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಚಿಕ್ಕದಾಗಿರುತ್ತೆ, ಬಟ್ ತುಂಬಾ ಖಾರ ಇರುತ್ತೆ ಇದು. ಇದನ್ನು ಮಿಕ್ಸರಿಗೆ ಹಾಕಿ ತರಿಯಾಗಿ ರುಬ್ಕೊಂಡು ಬರೋಣ. ಈಗ ನೋಡಿ ರುಬ್ಕೊಂಡು ಬಂದಾಗಿದೆ. ನೆಕ್ಸ್ಟ್ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು 1/4 ಚಮಚ ಆಗುವಷ್ಟು ಮೆಂತೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೇ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಫುಲ್ 1 ಚಮಚ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚ ಆಗುವಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಡೀಟೇಲ್ ಆಗಿ ಬೇಕು ಅಂದರೆ ಯೂಟ್ಯೂಬ್ನಲ್ಲಿ ದ ವೆಜ್ ವಂಡರ್ಸ್ ಚಾನಲ್ನಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಆಮೇಲೆ ಇದನ್ನು ಕೆಳಗಡೆ ಇಳಿಸಿಟ್ಬಿಟ್ಟು ಫುಲ್ ತಣ್ಣಗಾಗೋದಕ್ಕೆ ಬಿಡಿ. ಕ್ರಿಸ್ಪಾಗಿ ಈ ರೀತಿ ರೆಡಿಯಾಗಿರಬೇಕು. ಇದನ್ನು ಈಗ ಮಿಕ್ಸರ್ಗೆ ಹಾಕಿ ನೈಸಾಗಿ ಪೌಡರ್ ಥರ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಪುನಃ ಇನ್ನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನು ಆ್ಯಡ್ ಮಾಡ್ತಾ ಹೋಗೋಣ. ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪು, ಮತ್ತು ಒಂದು ಸ್ವಲ್ಪ ಇಂಗು, 1 ಚಮಚ ಅರಿಶಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಅರಿಶಿನ ಕಪ್ಪಾಗಿಬಿಡುತ್ತೆ. ಹಾಗೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಅಮಟೆಕಾಯಿ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈ ಅಮಟೆಕಾಯಿ ತೊಕ್ಕು 1 ವರ್ಷದವರೆಗೆ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಆಗಲೇ ಪೌಡರ್ ಮಾಡ್ಕೊಂಡಿರೋಂತಹ ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಆಗಲೇ ನಾನು ಅಮಟೆಕಾಯಿ ಮಿಕ್ಸಿಗೆ ಹಾಕುವ ಕೂಡ ಹಾಕ್ಕೊಂಡಿದ್ದೆ. ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ 1 ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೆಲ್ಲ ಯಾವುದಾದ್ರೂ ಓಕೆ. ಚೆನ್ನಾಗಿ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಫುಲ್ ಎಣ್ಣೆಲ್ಲ ಬಿಟ್ಕೊಳ್ಳೋದ್ರವರೆಗೆ ನೀವು ಇದನ್ನು ಬಾಯ್ಲ್ ಮಾಡಬೇಕು. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಇಟ್ಕೊಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ.